ಸ್ನೇಹಿತರೆ, ನಮಸ್ಕಾರ. ನಮ್ಮ ಕರ್ನಾಟಕ ಕಂಡಂತಹ ಅತ್ಯಂತ ಸರಳ ಮತ್ತು ಪ್ರಾಮಾಣಿಕ IAS ಅಧಿಕಾರಿಗಳಲ್ಲಿ ಒಬ್ಬರಾದ ಮಹಾಂತೇಶ್ ಬೀಳಗಿಯವರು ರಸ್ತೆ ಅಪಘಾತದಲ್ಲಿ ನಿಧನರಾಗಿದ್ದಾರೆ ಎನ್ನುವ ಸುದ್ದಿ ನಿಜಕ್ಕೂ ಆಘಾತಕಾರಿಯಾಗಿದೆ. ಅವರಿಗೆ ಕೇವಲ 51 ವರ್ಷ ವಯಸ್ಸಾಗಿತ್ತು. ಇನ್ನು ಎಷ್ಟು ವರ್ಷಗಳ ಕಾಲ ಅವರು ಬಡವರ ಸೇವೆ ಮಾಡಬೇಕಿತ್ತು. ಆದರೆ ವಿಧಿಯಾಟವೇ ಬೇರೆ ಇತ್ತು. ಮಹಾಂತೇಶ್ ಬೀಳಗಿಯವರು ಕೇವಲ ಒಬ್ಬ ಅಧಿಕಾರಿ ಮಾತ್ರ ಆಗಿರಲಿಲ್ಲ. ಕಡು ಬಡತನದಲ್ಲಿ ಹುಟ್ಟಿ ಛಲದಿಂದ ಬೆಳೆದು ಸಾಧನೆ ಮಾಡೋದು ಹೇಗೆ ಅಂತ ತೋರಿಸಿಕೊಟ್ಟ ನಿಜವಾದ ವ್ಯಕ್ತಿಯಾಗಿದ್ರು. ಮಹಾಂತೇಶ್ ಬೀಳಗಿಯವರು ವಿಜಯಪುರದಿಂದ ಕಲಬುರಗಿಗೆ ಒಂದು ಮದುವೆಗೆ ಅಂತ ತಮ್ಮ ಇನೋವಾ ಕಾರಿನಲ್ಲಿ ಹೋಗ್ತಿದ್ರು. ಸಂಜೆ ಸುಮಾರು 5:30 ಸಮಯದಲ್ಲಿ ಜೇವರ್ಗಿ ಬೈಪಾಸ್ ಹತ್ತಿರ ಹೋಗ್ತಿದ್ದಂತೆ ಈ ದುರಂತ ಸಂಭವಿಸಿದೆ. ಕಾರು ವೇಗವಾಗಿ ಹೋಗ್ತಿದ್ದಾಗ ಇದ್ದಕ್ಕಿದ್ದಂತೆ ರಸ್ತೆಗೆ ಅಡ್ಡಲಾಗಿ ಒಂದು ಬೈಕ್ ಅಥವಾ ನಾಯಿ ಬಂದಿರಬಹುದು ಅಂತ ಹೇಳಲಾಗ್ತಿದೆ. ಅದನ್ನು ತಪ್ಪಿಸಲು ಹೋದಾಗ ಡ್ರೈವರ್ಗೆ ಕಾರಿನ ಮೇಲೆ ಹತೋಟಿ ತಪ್ಪಿ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಕ್ಕದ ಹೊಲದಲ್ಲಿ ಪಲ್ಟಿಯಾಗಿದೆ. ಕಾರಿನಲ್ಲಿದ್ದ ಡ್ರೈವರ್ ಮತ್ತು ಅವರ ಸ್ನೇಹಿತ ಬದುಕುಳಿದಿದ್ದಾರೆ. ಯಾಕಂದ್ರೆ ಅವರು ಸೀಟ್ ಬೆಲ್ಟ್ ಹಾಕೊಂಡಿದ್ರು. ಆದರೆ ದುರಾದೃಷ್ಟವಶಾತ್ ಮಹಾಂತೇಶ್ ಬೀಳಗಿಯವರು ಸೀಟ್ ಬೆಲ್ಟ್ ಹಾಕಿರಲಿಲ್ಲ ಅಂತ ಹೇಳಲಾಗ್ತಿದೆ. ಇದರಿಂದ ಅವರಿಗೆ ಜೋರಾಗಿ ಪೆಟ್ಟು ಬಿದ್ದು ಅವರ ಪ್ರಾಣ ಕಳೆದುಕೊಳ್ಳುವಂತಾಯಿತು. ಎಷ್ಟೇ ಚಿಕ್ಕ ಪ್ರಯಾಣ ಆದರೂ ಸೀಟ್ ಬೆಲ್ಟ್ ಎಷ್ಟು ಮುಖ್ಯ ಅನ್ನೋದನ್ನ ಈ ಘಟನೆ ನೆನಪಿಸುತ್ತೆ. ಮಹಾಂತೇಶ್ ಬೀಳಗಿಯವರು ಬೆಳಗಾವಿಯ ರಾಮದುರ್ಗದ ಒಂದು ತೀರಾ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದವರು. ಅವರ ಕಷ್ಟ ಎಂಥದ್ದು ಅಂದ್ರೆ ಕೇಳಿದ್ರೆ ಕಣ್ಣೀರು ಬರುತ್ತೆ. ಅವರಿಗೆ ಕೇವಲ 5 ವರ್ಷ ಇರುವಾಗಲೇ ಅವರ ತಂದೆ ತೀರ್ಕೊಂಡ್ರು. 6 ಜನ ಮಕ್ಕಳ ಜವಾಬ್ದಾರಿ ಅವರ ತಾಯಿಯ ಹೆಗಲ ಮೇಲೆ ಬಿತ್ತು. ಊಟಕ್ಕೂ ಇಲ್ಲದ ಪರಿಸ್ಥಿತಿ ಅವರದು. ಎಷ್ಟರ ಮಟ್ಟಿಗೆ ಅಂದ್ರೆ ಬಡತನ ತಾಳಲಾರದೆ ಅವರ ತಾಯಿ ಮಕ್ಕಳಿಗೆಲ್ಲ ವಿಷ ಕೊಟ್ಟು ತಾನು ಸಾಯ್ಬೇಕು ಅಂದ್ಕೊಂಡಿದ್ರಂತೆ. ಆದರೆ ನಂತರ ಧೈರ್ಯ ತಂದುಕೊಂಡು ಎಂದೆಲ್ಲ ನಾಳೆ ನಮ್ಗೆ ಒಳ್ಳೆ ಕಾಲ ಬರುತ್ತೆ ಅಂತ ಕಷ್ಟಪಟ್ಟು ದುಡಿಯಲು ಶುರು ಮಾಡಿದ್ರು. ಅವರ ತಾಯಿ ಚಹಾ ಪುಡಿ ಮಾರ್ತಿದ್ರು, ಕೂಲಿ ಕೆಲಸ ಮಾಡ್ತಿದ್ರು, ಜೋಳದ ರೊಟ್ಟಿ ತಟ್ಟಿ ಮಾರ್ತಿದ್ರು. ತಾಯಿಯ ಈ ಕಷ್ಟವನ್ನ ನೋಡ್ತಲೇ ಮಹಾಂತೇಶ್ ಅವರು ಬೆಳೆದ್ರು. ಮಹಾಂತೇಶ್ ಅವರು IAS ಅಧಿಕಾರಿ ಆಗಬೇಕು ಅಂತ ನಿರ್ಧಾರ ಮಾಡಿದ್ರ ಹಿಂದೆ ಒಂದು ಬಲವಾದ ಕಾರಣ ಇದೆ. ಅವರ ತಂದೆ ತೀರ್ಕೊಂಡ್ಮೇಲೆ ಅವರ ತಾಯಿಗೆ ಸರ್ಕಾರದಿಂದ ಬರುವ ವಿಧವಾ ವೇತನ ಮಾಡಿಸಲು ತುಂಬಾ ಅಲೆದಾಡಬೇಕಾಯಿತು. ಆಗ ವಿಧವಾ ವೇತನ ತಿಂಗಳಿಗೆ ಕೇವಲ 25 ರೂಪಾಯಿ ಇತ್ತು. ಆ 25 ರೂಪಾಯಿ ಪಿಂಚಣಿ ಮಂಜೂರು ಮಾಡಲು ಅಲ್ಲಿನ ಅಧಿಕಾರಿ ಅಥವಾ ಗುಮಾಸ್ತ ಇವರ ತಾಯಿಯ ಹತ್ತಿರ 100 ರೂಪಾಯಿ ಲಂಚ ಕೇಳ್ತಿದ್ರಂತೆ. ಇದನ್ನು ನೋಡಿದ ಮಹಾಂತೇಶ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಮತ್ತು ನೋವು ಬಂತು. ನನ್ನ ತಾಯಿ 25 ರೂಪಾಯಿಗಾಗಿ 100 ರೂಪಾಯಿ ಸಾಲ ಮಾಡಿ ಲಂಚ ಕೊಡಬೇಕಾ? ನಾನು ಮುಂದೊಂದು ದಿನ ದೊಡ್ಡ ಅಧಿಕಾರಿ ಆಗೇ ಆಗ್ತೀನಿ. ಆದರೆ ನಾನು ಆ ಕುರ್ಚಿಯಲ್ಲಿ ಕೂತಾಗ ಬಡವರ ಹತ್ರ 1 ರೂಪಾಯಿ ಕೂಡ ಲಂಚ ತಗೊಳ್ಳಲ್ಲ ಅಂತ ಅಂದೇ ಶಪಥ ಮಾಡಿದ್ರು. ಈ ಘಟನೆಯೇ ಅವರನ್ನ ಎಲ್ಲಿಯವರೆಗೂ ಬೆಳೆಸ್ತು. ಅವರ ಓದುವ ದಿನಗಳು ಅಷ್ಟು ಸುಲಭವಾಗಿರಲಿಲ್ಲ. ಕಾಲೇಜಿಗೆ ಹೋಗಲು ಕಾಲಿಗೆ ಹಾಕಿಕೊಳ್ಳಲು ಚಪ್ಪಲಿ ಇರಲಿಲ್ಲ. ಹಾಕೊಳ್ಳಿಕ್ಕೆ ಒಳ್ಳೆ ಬಟ್ಟೆ ಇರಲಿಲ್ಲ. ಎಷ್ಟೋ ಸಲ ಅವರು ಬರಿಗಾಲಲ್ಲೇ ಕಾಲೇಜಿಗೆ ಹೋಗ್ತಿದ್ರು. ಬೇರೆಯವರೆಲ್ಲ ಕೋಟು ಬೂಟು ಹಾಕೊಂಡು ಬಂದು ಮೆಡಲ್ ತಗೊಂಡ್ರೆ ಇವರು ಹಳೆಯ ಬಟ್ಟೆಯಲ್ಲೇ ಹೋಗಿ ಗೋಲ್ಡ್ ಮೆಡಲ್ ಪಡಿತಿದ್ರು. ಅವರು PUC, BA ಮತ್ತು MA ಪದವಿಗಳಲ್ಲಿ ಗೋಲ್ಡ್ ಮೆಡಲ್ ಪಡೆದ್ರು. ಇದೆಲ್ಲವನ್ನು ಅವರು ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಓದಿ ಸಾಧಿಸಿದ್ರು. ಓದುವಾಗಲೇ ಖರ್ಚಿಗಾಗಿ ಟ್ಯೂಷನ್ ಹೇಳ್ಕೊಡ್ತಿದ್ರು. ಮೊದಲು KS ಪರೀಕ್ಷೆ ಬರೆದು ರಾಜ್ಯಕ್ಕೆ 2ನೇ ರ್ಯಾಂಕ್ ಪಡೆದ್ರು. ನಂತರ 2012ರಲ್ಲಿ IAS ಅಧಿಕಾರಿಯಾಗಿ ಬಡ್ತಿ ಪಡೆದ್ರು. ದಾವಣಗೆರೆಯಲ್ಲಿ DC ಆಗಿದ್ದಾಗ ಅವರು ಮಾಡಿದ ಕೆಲಸವನ್ನ ಜನ ಇವತ್ತಿಗೂ ಮರೆಯಲ್ಲ. ಅವರು ಬೇರೆ ಅಧಿಕಾರಿಗಳ ತರಹ ಅಹಂಕಾರ ಇಟ್ಕೊಂಡಿರಲಿಲ್ಲ. ಯಾರೇ ಬಡವರು ಹೋದ್ರೂ ಪ್ರೀತಿಯಿಂದ ಮಾತನಾಡಿಸ್ತಿದ್ರು. ಬಸವಣ್ಣನ ತತ್ವಗಳನ್ನ ಬರೀ ಭಾಷಣದಲ್ಲಿ ಹೇಳದೆ ತಮ್ಮ ಕೆಲಸದಲ್ಲೂ ಪಾಲಿಸ್ತಿದ್ರು. ಹಳ್ಳಿಗಳಿಗೆ ಖುದ್ದಾಗಿ ಹೋಗಿ ವಯಸ್ಸಾದವರಿಗೆ ಮತ್ತು ವಿಧವೆಯರಿಗೆ ಪಿಂಚಣಿ ಸಿಗುವಂತೆ ಮಾಡ್ತಿದ್ರು. ನನ್ನ ತಾಯಿಗಾದ ಕಷ್ಟ ಬೇರೆ ಯಾವ ತಾಯಂದ್ರಿಗೂ ಆಗಬಾರ್ದು ಎಂಬುದು ಅವರ ಧ್ಯೇಯವಾಗಿತ್ತು. ಅವರು ಬೆಸ್ಕಾಂ MD ಆಗಿ ಖನಿಜ ನಿಗಮದ ಅಧಿಕಾರಿಯಾಗಿ ಎಲ್ಲಿ ಕೆಲಸ ಮಾಡಿದ್ರೂ ಒಳ್ಳೆ ಹೆಸರು ತೆಗೆದುಕೊಂಡಿದ್ರು. ಅಂತಹ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿಯನ್ನ ಕಳೆದುಕೊಂಡು ಕರ್ನಾಟಕ ನಿಜಕ್ಕೂ ಬಡವಾಗಿದೆ.
ಅವರ ಸಾವು ತುಂಬಲಾರದ ನಷ್ಟ. ಅವರ ಜೀವನ ನಮಗೆಲ್ಲರಿಗೂ, ಮುಖ್ಯವಾಗಿ ಕಷ್ಟದಲ್ಲಿರುವವರಿಗೆ ಸದಾ ಸ್ಫೂರ್ತಿಯಾಗಿರ್ತದೆ. ಮಹಾಂತೇಶ್ ಬೀಳಗಿಯವರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.